ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತುಲಾರಾಶಿ ಆತ್ಮೀಯ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ. ಸೆಪ್ಟೆಂಬರ್ ತಿಂಗಳ ತಮ್ಮ ರಾಶಿಯ ಫಲಾಫಲಗಳನ್ನು ತಿಳಿಸುತ್ತಾ, ಲಾಭಾಧಿಪತಿಯಾದಂತಹ ರವಿಗ್ರಹ ತನ್ನ ಸ್ವಕ್ಷೇತ್ರದಲ್ಲೇ ಇದ್ದು, ಅಂದರೆ ಸಿಂಹರಾಶಿಯಲ್ಲೇ ಇದ್ದು, ನಿಮಗೆ ದಿನಾಂಕ 4ರಂದು ಭಾಗ್ಯದ ಅಧಿಪತಿಯಾದಂಥ ಬುಧಗ್ರಹನು ರವಿಯ ಜೊತೆಗೆ ಸೇರುವುದರಿಂದ ನಿಮ್ಮ ಎಲ್ಲ ಸರ್ಕಾರಿ ಹಾಗೂ ಇನ್ನಿತರ ಕೆಲಸ ಕಾರ್ಯಗಳಲ್ಲಿ ಜಯ ಹಾಗೂ ಧನಲಾಭ ನೀಡುತ್ತಾರೆ. ಧನ ಹಾಗೂ ಸಪ್ತಮ ಅಧಿಪತಿಯಾದಂತಹ ಮಂಗಳನು ಭಾಗ್ಯಸ್ಥಾನವಾದಂತಹ 9ನೇ ಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿ ಬಂದಿರುವುದರಿಂದ ನಿಮಗೆ ಸಾಕಷ್ಟು ಸಂಪಾದನೆ ನೀಡುತ್ತಾರೆ. ನಿಮ್ಮ ಲಗ್ನಾಧಿಪತಿಯಾದಂತಹ ಶುಕ್ರನು ದಿನಾಂಕ 18ರಂದು ನಿಮ್ಮ ರಾಶಿಗೆ ಪ್ರವೇಶ ಮಾಡುವುದರಿಂದ ನಿಮಗೆ ಸುಖ, ಸಂತೋಷ, ಧನಲಾಭಗಳು ಸಾಧ್ಯವಾಗುತ್ತವೆ. ಉಚ್ಚಸ್ಥಾನಾಧಿಪತಿಯಾದಂಥ ಶನಿಗ್ರಹನು ಪೂರ್ವ ಪುಣ್ಯ ಸ್ಥಾನವಾದಂತಹ 5ರಲ್ಲಿ ಕುಂಭರಾಶಿಯಲ್ಲಿದ್ದು ನಿಮ್ಮ ಮಕ್ಕಳಿಗೆ ಉದ್ಯೋಗ, ಶಿಕ್ಷಣಗಳಲ್ಲಿ ಪ್ರಗತಿ ನೀಡುತ್ತಾರೆ. ಮತ್ತು 6ನೇ ಶುಭ ಸ್ಥಾನದಲ್ಲಿ ನಿಮಗೆ ಎಲ್ಲ ವ್ಯವಹಾರಗಳಲ್ಲೂ ಕೂಡ ಒಂದು ರಾಹು ಜಯ ತಂದುಕೊಡ್ತಾನೆ. ಗುರು ಮಾತ್ರ ಅಷ್ಟಮದಲ್ಲಿ, ಅಂದರೆ 8ನೇ ಸ್ಥಾನದಲ್ಲಿದ್ದು ಮಧ್ಯಮ ಫಲದಾಯಕನಿದ್ದು, ಮತ್ತು ಪ್ರತಿ ಗುರುವಾರ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಥವಾ ದತ್ತಾತ್ರೇಯ ದೇವಸ್ಥಾನ ಅಥವಾ ಶಿರಡಿ ಸಾಯಿಬಾಬಾ ದೇವಸ್ಥಾನಗಳಿಗೆ ನೀವು ಭೇಟಿ ಕೊಟ್ಟು ಅಲ್ಲಿ ದೇವರ ದರ್ಶನ ಪಡೆದು ಪೂಜೆ, ದಾನಾದಿಗಳನ್ನು ಮಾಡಿದರೆ ನಿಮಗೆ ಶುಭವಾಗುತ್ತದೆ. ನಿಮ್ಮ ಅದೃಷ್ಟದ ವಾರಗಳು ಬುಧವಾರ, ಶುಕ್ರವಾರ ಹಾಗೂ ಶನಿವಾರಗಳು. ನಿಮ್ಮ ಅದೃಷ್ಟದ ಹರಳು ಕೆಂಪು ಹವಳ ಅಥವಾ ವಜ್ರ ಇರುತ್ತದೆ. ದಿನಾಂಕ 7, 8, 9, 12, 13, 18ರಿಂದ 21, 24, 25, 26 ಹಾಗೂ 29, 30ರಂದು ನಿಮಗೆ ಶುಭ ದಿನಾಂಕಗಳು. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.